ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕ್ಯಾಲೆಂಡರ್ ಪ್ರಕಾರ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರು ಏನೇನೆಲ್ಲ ಕನಸುಗಳನ್ನ ಇಟ್ಕೊಂಡಿರ್ತೀರಿ, ಏನೇನೆಲ್ಲ ಆಸೆಗಳನ್ನ ಇಟ್ಕೊಂಡಿರ್ತೀರಿ, ಅದು ಯಾವುದು ಇದುವರೆಗೂ ಈಡೇರಿರೋದಿಲ್ಲ, ಅದೆಲ್ಲವೂ ಕೂಡ ಈ 2025ರಲ್ಲಿ ಈಡೇರಲಿ. ನಿಮ್ಮ ಕನಸುಗಳೆಲ್ಲ ಸಾಕಾರವಾಗಿರಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ. ಸೊ ವರ್ಷದ ಮೊದಲ ವಿಡಿಯೋ ಒಂದಷ್ಟು ಎಂಕರೇಜ್ ಮಾಡುವಂಥ ವಿಡಿಯೋಗಳನ್ನ ಮಾಡಬೇಕು ಅಂತ ಅನ್ಕೊಂಡೆ. ಯಾಕೆಂತಂದ್ರೆ ವರ್ಷ ಪೂರ್ತಿ ಅದೇ ಕಾನ್ಸೆಪ್ಟ್ ಮುಂದುವರಿಯುತ್ತೆ, ಜನಗಳ ಜೊತೆ ಖುಷಿಯಲ್ಲಿ ಮಾಡಬೇಕು ಅಂತ ವಿಡಿಯೋಗಳನ್ನ. ಬಟ್ ಎಲ್ಲೋ ಒಂದು ಕಡೆ ಇವತ್ತಿನ ವಿಡಿಯೋ ನನ್ನ ಪ್ರಕಾರ ಅದು ಒಳ್ಳೆಯ ಉದ್ದೇಶದಿಂದ ಆರಂಭ ಆಗ್ತಿರುವಂಥ ವಿಡಿಯೋ. ಸೊ ಅದಕ್ಕೆ ನಿಮ್ಗಳ ಸಪೋರ್ಟ್ ತುಂಬಾ ಮುಖ್ಯ. ಯಾಕಂತಂದ್ರೆ ನಮ್ಮ ಈ ಸಮಾಜದಲ್ಲಿ ಎಲ್ಲರೂ ಶ್ರೀಮಂತರಾಗೆ ಬದುಕ್ತಿಲ್ಲ. 75%ಕ್ಕೂ ಹೆಚ್ಚು ಜನ ಬಡವರಾಗೇ ಇದ್ದಾರೆ. ಒಂದು 25% ಜನ ಅದರಲ್ಲಿ ಮಿಡ್ಲ್ ಕ್ಲಾಸು, ಅದೆಲ್ಲ ಹೈಯರ್, ಈ ರೀತಿ ದೊಡ್ಡ ದೊಡ್ಡ ವರ್ಗದವರು ಇರುವಂಥದ್ದು. ಸೊ ನಮ್ಮ ಮೊದಲ ಧ್ವನಿ ಬಂದು ಬಡವರ ಪರವಾಗಿರುತ್ತೆ. ಕಾರಣ ಇದೆ, ಸ್ಪಷ್ಟವಾದ ವಿಡಿಯೋ ತುಣುಕುಗಳಿದೆ, ಅದೆಲ್ಲವನ್ನು ಕೂಡ ಪ್ರಸಾರ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನು ಅಂತ ಸಂಕ್ಷಿಪ್ತವಾಗಿ ವಿವರಿಸೋದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಜೊತೆಗೆ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾನು ಮಾತಾಡೋದಕ್ಕೂ ಮೊದಲು ಒಂದು ಘಟನೆಯ ವಿಡಿಯೋ ಇದೆ, ಅದನ್ನ ಪ್ರಸಾರ ಮಾಡ್ತೀನಿ. ಮೊದಲು ಅದನ್ನ 1.5 ನಿಮಿಷ ಇದೆ, ಅದನ್ನ ನೋಡ್ಬಿಡಿ ನೀವು. ಅದಾದ ಬಳಿಕ ನಿಮಗೆ ಕ್ವಶನ್ಸ್ಗಳು ಹುಡ್ಕೊಳುತ್ತೆ, ಏನ್ ವಿಡಿಯೋ ಇದು, ಎಲ್ಲಿ ನಡೀತಿದ್ದು ಅನ್ನೋಂಥದ್ದು, ಅದನ್ನ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋವನ್ನ ನೋಡ್ಕೊಂಡು ಬಂದ್ರಿ ಅಲ್ವಾ? ಇವಾಗ ನಿಮ್ಗೆ ಕ್ವಶನ್ ಇದ್ದೇ ಇರುತ್ತೆ, ಏನಿದು, ಯಾರ ಮಹಿಳೆ, ಯಾರಿವರೆಲ್ಲ, ಏನದೆಲ್ಲ ಚೆಲ್ಲಾಡಿರುವಂಥದ್ದು. ಸೊ ಇವತ್ತು 1ನೇ ತಾರೀಕು ಹೊಸ ವರ್ಷ ಆರಂಭ ಆಯಿತು. ಅದೇ ರೀತಿ 30ನೇ ತಾರೀಕು ಸೋಮವಾರ, ಅಂದರೆ ಮೊನ್ನೆ ವಿಜಯಪುರದಲ್ಲಿ ಬಂದ್ ಆಗಿರುತ್ತೆ. ಇಡೀ ಜಿಲ್ಲೆಯನ್ನೇ ಬಂದ್ ಮಾಡಿರ್ತಾರೆ, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿರ್ತಾರೆ, ಬಸ್ಗಳನ್ನ ನಿಲ್ಲಿಸಿರ್ತಾರೆ, ಸಂಚಾರ ಅಸ್ತವ್ಯಸ್ತ ಆಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋಗಿರುತ್ತೆ ಎಲ್ಲವೂ ಕೂಡ. ಜನಗಳಿಗೆ ಅಂಗಡಿ ಮುಂಗಟ್ಟುಗಳಿಗೆ ಹೋಗ್ಬೇಕು ಅಂತಂದ್ರೆ ಯಾವುದೇ ವ್ಯವಹಾರ ಇರೋದಿಲ್ಲ ಅವತ್ತು. ಸೊ ಯಾವ ಕಾರಣಕ್ಕೆ ಬಂದ್ ನಡೀತಾ ಹೋಗಾದ್ರೆ, ಇತ್ತೀಚೆಗೆ ಸಂಸತ್ನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು ಎನ್ನುವಂತ ಒಂದು ಕಾರಣಕ್ಕೆ ಚಳಿಗಾಲದ ಕೊನೆಯ ಅಧಿವೇಶನ ಏನ್ ನಡೀತು ಸುವರ್ಣಸೌಧ, ಅಲ್ಲೂ ಕೂಡ ಅವತ್ತು ಪ್ರತಿಭಟನೆ ಜೋರಾಗಿ ನಡೀತು, ವಾಕ್ ಸಮರ ನಡೀತು. ಅದು ಎಲ್ಲೆಲ್ಗೋ ಹೋಗಿ ಎಲ್ಲೆಲ್ಗೋ ತಗ್ಲಾಕೊಂಡು ಏನೇನೋ ಆಗೋಯ್ತು. ಅದಕ್ಕೆ ಸಂಬಂಧಪಟ್ಟಾಗ ಏನು ಮಾತೇ ಬರಲಿಲ್ಲ. ಜೊತೆಗೆ ನೆಕ್ ಟು ನೆಕ್ ಫೈಟ್ ಬಿದ್ಬಿಡ್ತು ಇಬ್ಬರಿಗೆ, ಒಬ್ರು ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಬ್ರು ಸಿ ಟಿ ರವಿ. ಅವತ್ತು ನಡೆದಂಥ ವಿಚಾರ ಬಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರತಿಭಟನೆ, ಬಂದ್ಗಳು, ಮುಷ್ಕರವೆಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಅದೇ ರೀತಿ ವಿಜಯಪುರದಲ್ಲಿ 30ನೇ ತಾರೀಕು ಡಿಸೆಂಬರ್ ಸೋಮವಾರ ಬಂದ್ಗೆ ಕರೆ ಕೊಡಲಾಗಿರುತ್ತೆ. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದ್ದಾರೆ, ಅವ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಇಡೀ ಜಿಲ್ಲೆಯನ್ನ ನಾವು ಬಂದ್ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ, ಯಾವುದೇ ರೀತಿ ಬಸ್ಗಳು, ವಾಹನ ಸಂಚಾರ ಇರೋದಿಲ್ಲ, ಯಾವುದೇ ರೀತಿ ಶಾಲಾ ಕಾಲೇಜು ಓಪನ್ ಆಗಿರೋದಿಲ್ಲ, ಯಾವುದೇ ರೀತಿ ಅಂಗಡಿ ಮುಂಗಟ್ಟುಗಳು ತೆರೆದಿರುವುದಿಲ್ಲ ಅಂತ ಅನ್ಕೊಂಡು ಒಂದು 50ಕ್ಕೂ ಹೆಚ್ಚು ದಲಿತ ಸಂಘಟನೆಗಳು, ಅವರು ಇವರು ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಬಂದ್ಗೆ ಕರೆ ಕೊಟ್ಟಿರ್ತಾರೆ. ಆದ್ರೆ ಗೊತ್ತಿಲ್ಲ ಪಾಪ ಮಹಿಳೆಗೆ, ಗೊತ್ತಿಲ್ವೋ ಗೊತ್ತಿಲ್ಲ, ಬಡವರು ರೀ, ಜೀವನ ನಡೆಸಬೇಕು, ಪ್ರತಿದಿನ ಕೆಲಸ ಕಾರ್ಯ ಮಾಡ್ಲೇಬೇಕು. ಒಂದಿನ ಬಂದಾಯ್ತು ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಅವ್ರ ಜೀವನ ಯಾರು ನಡೆಸ್ತಾರೆ? ಗಂಡ ಇರ್ತಾನೋ, ಮಕ್ಳು ಇರ್ತಾರೋ, ನೋಡ್ಕೊಳ್ಳೋರು ಇರ್ತಾರೋ, ನೋಡ್ಕೊಳ್ದವ್ರು ಇರ್ತಾರೋ, ಅವ್ರ ಜೀವನ ಅವ್ರು ಸಾಗಿಸ್ಬೇಕು ಅಂತಂದಾಗ ಅವ್ರ ಕೆಲಸ ಕಾರ್ಯಗಳನ್ನ ಅವರು ಮಾಡ್ಲೇಬೇಕು. ಅದೇ ರೀತಿ ಒಬ್ರು ಮಹಿಳೆ, ನೀವು ಗಮನಿಸ್ಬೋದು, ಆ ಅಂಗಡಿ ಮುಂಗಟ್ಟುಗಳ ಮುಂಭಾಗದಲ್ಲಿ
ಸಾಮಾನ್ಯವಾಗಿ ಹೂವಿನ ಅಂಗಡಿಯವ್ರು ಯಾರು ಪಾಪ ಅಂಗಡಿಗಳು ದೊಡ್ಡದಾಗಿ ಓಪನ್ ಮಾಡ್ಕೊಂಡು ಅವ್ರಿಗೆ ಬಾಡಿಗೆ ಕಟ್ಟೋ ಶಕ್ತಿ ಇರಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಆ ರೋಡಲ್ಲಿ ಆ ಫುಟ್ಪಾತ್ ಜಾಗ ಇರುತ್ತಲ್ಲ, ಬ್ಯಾರಿಕೇಡ್ ಜಾಗ ಇರುತ್ತಲ್ಲ, ಅಲ್ಲೇ ಸಣ್ಣ ಪುಟ್ಟ ಜಾಗಗಳಲ್ಲಿ ಹೂವಿನ ಅಂಗಡಿಗಳ ಹಾಕೊಂಡು ವ್ಯಾಪಾರ ನಡೆಸುವಂಥದ್ದು ಸರ್ವೇ ಸಾಮಾನ್ಯ ನಮ್ಮಲ್ಲಿ. ಅದೇ ರೀತಿ ವಿಜಯಪುರದಲ್ಲಿ ಯಾರೋ ಒಬ್ರು ಮಹಿಳೆ ಹೂವಿನ ವ್ಯಾಪಾರ ಮಾಡ್ತಾ ನಿಂತಿದ್ದಾರೆ ಅವತ್ತು. ಸೊ ಏಕಾಏಕಿ ಬಂದಂತ ಸಂಘಟನೆಗಳು ಆ ಎಮ್ಮ ಇಟ್ಕೊಂಡಿದ್ದಂತ ಹೂಗಳು ಏನಿದ್ದು, ಆ ಫ್ಲವರ್ಗಳು ಅವೆಲ್ಲವನ್ನು ಕೂಡ ರಸ್ತೆಗೆ ಚೆಲ್ಲಿ ಶೌರ್ಯ ಪ್ರದರ್ಶನ ಮಾಡ್ತಾರೆ. ತಪ್ಪಲ್ವಾ ಇದು? ನೀವು ಬಂದ್ಗೆ ಕರೆ ಕೊಟ್ಟಿದ್ದು ತಪ್ಪಲ್ಲ, ಮಾಡಿ. ನಿಮ್ಗೆ ಅನ್ಯಾಯ ಆಗಿದೆ, ನಿಮ್ಗೆ ನೋವಾಗಿದೆ ಅಂತಂದಾಗ ಸಹಜವಾಗಿ ನಿಮ್ಗಳ ಜೊತೆಗೆ ನಾವು ಕೂಡ ಭಾಗಿಯಾಗಬೇಕು. ಅಲ್ಲೇನೋ ಒಂದು ಘಟನೆ ನಡೆದಿದೆ ಅಂತಂದ್ರೆ, ಯಾರೋ ನಮ್ಮ ದೇಶದ ಅವ್ರ ಮಹಾನ್ ವ್ಯಕ್ತಿಗೆ ಇನ್ಯಾರೋ ಅವಮಾನ ಮಾಡ್ತಾರೆ ಅಂತಂದಾಗ ಸರ್ವೇ ಸಾಮಾನ್ಯವಾಗಿ ಜಾತಿ, ಧರ್ಮ, ರಾಜಕೀಯ ಎಲ್ಲವನ್ನು ಬಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೋಬೇಕಾಗುತ್ತೆ. ಆದರೆ ನೀವು ಬಡವ್ರ ಮೇಲೆ ದರ್ಪ ತೋರಿಸೋದು ಎಷ್ಟು ನ್ಯಾಯ, ಎಷ್ಟು ಸರಿ? ನಿಮ್ಗಳಿಗೇನೋ ಸ್ವಾಮಿ, ನಿಮ್ಮ ರಾಜಕಾರಣಿಗಳು ಕುಮ್ಮಕ್ಕಿಲ್ದ ನೀವು ಯಾವ ಪ್ರತಿಭಟನೆನೂ ಮಾಡಲ್ಲ, ಯಾವ ಬಂದ್ನು ಮಾಡಲ್ಲ. ನನಗೆ ಕೇವಲ ಇದೊಂದು ಇನ್ಸಿಡೆಂಟ್ ಅಂತ ಹೇಳ್ತಲ್ಲ, ಈ ರಾಜ್ಯದಲ್ಲಿ ಯಾವುದೇ ಬಂದ್ ನಡೀಲಿ, ಯಾವುದೇ ಪ್ರತಿಭಟನೆ ನಡೀಲಿ, ಯಾವುದೇ ಮುಷ್ಕರ ನಡೀಲಿ, ನಿಮ್ಗಳಿಗೆ ಒಂಚೂರು ದುಡ್ಡೋ ಸಪೋರ್ಟೋ ಕೊಡ್ಲಿಲ್ಲ ಅಂತಂದ್ರೆ ನೀವು ಯಾವ ಕಾರಣಕ್ಕೂ ಮಾಡಲ್ಲ. ನಿಮ್ಗಳಿಗೇನೋ ಅವತ್ತು ಊಟಕ್ಕೋ ತಿಂಡಿಗೋ ಅವತ್ತಿನ ಜೀವನ ನಡೆಸೋದಕ್ಕೋ ಏನೋ ಒಂಚೂರು ಕೊಟ್ಟು ಕಳಿಸಿರ್ತಾರೆ, ಮುಗಿಸ್ತೀರಿ. ಅವ್ರ ಜೀವನ ಹೆಂಗೆ? ಸರಿನಪ್ಪ, ನೀವು ಬಂದ್ ಮಾಡಿದ್ರಿ, ಕರೆ ಕೊಟ್ಟಿದ್ರಿ, ಬಂದು ಆ ಮಹಿಳೆಗೆ ನೋಡಮ್ಮ ಈ ರೀತಿ ಆಗಿದೆ, ಈ ತರ ಕಾರಣಕ್ಕೆ ನಾವು ಬಂದ್ ಮಾಡ್ತಾ ಇದೀವಿ, ಇಷ್ಟೆಲ್ಲ ಗೊತ್ತಿದ್ರು ನೀನು ಹೂವಿನ ವ್ಯಾಪಾರ ಮಾರ ತಪ್ಪು. ಇವತ್ತೊಂದಿನ ಇದ್ಬಿಡಮ್ಮ, ನಾಳೆಗೆ ಮಾಡ್ಕೊಳ್ಳಿವೆ ಅಂತ ಅಂದ್ಬಿಟ್ಟಿದ್ರೆ ಏನೋ ಒಂದಾಗ್ತಿತ್ತು. ನೀವು ಏಕಾಏಕಿ ಬಂದವರು ದೊಡ್ಡ ದೊಡ್ಡ ಗಂಡಸರುಗಳು ಏನ್ ಪಾಳೆಗಾರರು ತರ ಹೋಗ್ಬಿಟ್ಟು ಆ ಅಮ್ಮನ ಹೂವಿನ ಅಂಗಡಿ ಇರೋದೆಲ್ಲ ಚೆಲ್ಲಿ ಬಿಸಾಡ್ಕೊಂಡು ದರ್ಪ ದೌರ್ಜನ್ಯ ಮೆರಿತಿರಲ್ಲ. ನಿಮ್ಗಳಿಗೆ ನಾಚಿಕೆ ಐತೇನ್ರೋ? ನಿಮ್ಗಳಿಗೆ ಮಾನ ಮರ್ಯಾದೆ ಐತೇನ್ರೋ? ಆ ಜಾಗದಲ್ಲಿ ನಿಮ್ಮ ಅಕ್ಕನೋ, ನಿಮ್ಮ ತಂಗಿನೋ, ನಿಮ್ಮ ಮನೆಯವರೋ, ನಿಮ್ಮ ಹೆಂಡತಿನೋ ಯಾರು ಕೂಲಿ ವ್ಯಾಪಾರ ಮಾಡೋರಾಗಿದ್ರೆ ಏನ್ರೋ ಮಾಡ್ತಿದ್ರಿ ಇವತ್ತು? ನಿಮ್ಮ ಮನೆಯವ್ರಿಗೆ ಆ ಪರಿಸ್ಥಿತಿ ಬರಲ್ಲ. ಯಾಕೆ ಅಂತಂದ್ರೆ ಭ್ರಷ್ಟಾಚಾರವಾಗಿ ದುಡ್ಡು ಮಾಡ್ಕೊಂಡಿರೋ ರಾಜಕಾರಣಿಗಳ ಜೊತೆ ಬಾಲಗುಂಚಿಗಳಂಗೆ ಪುಡಾರಿಗಳಂತೆ ಜೊಲ್ ಸುರಿಸ್ಕೊಂಡು ಎಂಡ್ಲು ಕಾಸ್ಗೋಸ್ಕರ ಬದುಕ್ತಾ ಇರ್ತಿರಲ್ಲ. ಅವ್ರು ಕೊಡೋವಂಥ ಭಿಕ್ಷೆ 100 ರೂಪಾಯಿನೋ 500 ರೂಪಾಯಿನೋ 1000 ರೂಪಾಯಿನೋ ತಗೊಬಂದು ನಿಮ್ಮ ಮನೆ ನಡೆಸ್ತಾ ಇರ್ತಿರಲ್ಲ. ನಿಮ್ಮ ಮನೆಯವ್ರು ಬೀದಿಗೆ ಬರಲ್ಲ. ಪಾಪ ಬಡವರು ಕೊನೆ ಟೈಮ್ನಲ್ಲಿ 500 ರೂಪಾಯಿಗೆ 1000 ರೂಪಾಯಿ ಓಟ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ, ಅವ್ರು ಬೀದಿಗೆ ಬೀಳ್ಬೇಕು, ಬೀದಿಗೆ ಬಂದು ವ್ಯಾಪಾರ ಮಾಡ್ಲೇಬೇಕು ಈ ತರ. ಸೊ ಅಂಥವ್ರ ಮೇಲೆ ದರ್ಪ ದೌರ್ಜನ್ಯ ತೋರ್ತಾ ಇದಿರಲ್ಲ. ನಿಮ್ಗಳಿಗೆ ನಾಚಿಕೆ ಆಗಲ್ವಾ? ಇಡೀ ದೇಶಕ್ಕೆ ಸಂವಿಧಾನವನ್ನ ಬರ್ಕೊಟ್ಟವರು, ನ್ಯಾಯ ಅನ್ನೋದನ್ನ ತೋರಿಸ್ಕೊಟ್ಟವರು, ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನ ಅರಿತು ಬಾಳೋ ರೀತಿ ನಮ್ಗಳಿಗೊಂದು ಪೀಠಿಕೆ ಹಾಕೊಟ್ಟವರು, ಅವ್ರ ಹೆಸರನ್ನ ಬಳಸ್ಕೊಂಡು ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ. ತಪ್ಪಲ್ಲ ನಾನು ಹೇಳ್ತಿರೋದು. ಬಟ್ ಆ ವ್ಯಕ್ತಿಗೆ ಅವಮಾನ ಮಾಡ್ದಂಗೆ ತಾನೇ ಇದು. ಯಾವ ಅಂಬೇಡ್ಕರ್ ಅವರು ಈ ಜನಗಳ ಸವಾಸವೇ ಬೇಡ, ಈ ರಾಜಕೀಯವೇ ಬೇಡ, ಈ ಜಾತಿ ಧರ್ಮ ಯಾವುದು ಬೇಡ ಅಂತ ಅನ್ಕೊಂಡು ಕೊನೆಗಳಿಗೆ ಹೋಗಿ ಸೇರ್ಕೊಂಡು ಧರ್ಮ ಯಾವ್ದ್ರಪ್ಪ? ಬೌದ್ಧ ಧರ್ಮ. ಯಾಕೆ ಸೇರ್ಕೊಂಡ್ರು? ಅಲ್ಲಿ ಹಿಂಸೆ ಇಲ್ಲ, ಅಹಿಂಸೆ ಐತೆ. ಅಲ್ಲಿ ಈ ರೀತಿ ವಲಸು ರಾಜಕಾರಣ ಇಲ್ಲ, ನೆಮ್ಮದಿಯಾಗಿ ಬದುಕ್ಬೋದು, ನೆಮ್ಮದಿ ಬೇಕು, ಈ ಕುಲಗೆಟ್ ರಾಜಕಾರಣದಿಂದ ನಂಗೆ ಮುಕ್ತಿ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಎಲ್ಲದಕ್ಕೂ ಬೇಸರ ಆಗಿ ಹೋಗಿ ಬೌದ್ಧ ಧರ್ಮ ಸೇರ್ಕೊಂಡ್ರು. ನೀವಿವತ್ತು ಅದೇ ಅಂಬೇಡ್ಕರ್ ಅವರ ಹೆಸರು ಬಳಸ್ಕೊಂಡು ಅಹಿಂಸೆ ಮಾಡ್ತಾ ಇದ್ರಿ. ಇಲ್ಲಿ ಬೀದಿಲಿರೋ ಜನಗಳನ್ನ ಕಿತ್ತೆಸೆಯೋದು, ಅವ್ರ ಮೇಲೆ ದೌರ್ಜನ್ಯ ತರೋದು ನಿಮ್ಗಳ ತಾಕತ್ತೀರ. ನಿಮ್ ರಾಜಕಾರಣಿಗಳ ಮನೆ ಮುಂದೆ ಹೋಗಿ ಮಾಡ್ರ ಪ್ರತಿಭಟನೆನ, ನಿಮ್ ರಾಜಕಾರಣಿಗಳ ಮನೆ ಮುಂದೆ ಮಾಡ್ರ ಮುಷ್ಕರಗಳನ್ನ ನೋಡೋಣ, ಅವಾಗ ನಿಮ್ ಗಂಡಸ್ತಾನ ಒಪ್ಕೊಳ್ಳೋಣ. ಅವಾಗ ನಾನು ಸಣ್ಣದೊಂದು ಕ್ಲೂ ಕೊಡ್ತೀನಿ, ಒಂದು ಉದಾಹರಣೆ ಕೊಡ್ತೀನಿ. ನಂದನ್ನೇ, ನಾನು ಈ ಊರಲ್ಲಿ ಇದ್ದೀನಿ, ನನ್ನ ಶತ್ರುನೋ ನನ್ನ ಮಿತ್ರನೋ ಯಾರೋ ಒಬ್ಬ ಪಕ್ಕದೂರಲ್ಲಿ ಇದ್ದಾನೆ. ನನ್ಗವನು ಏನೋ ಅಂದ್ಬಿಟ್ಟ, ನಾನು ಸೀದಾ ಹೋಗ್ಬಿಟ್ಟು ನಮ್ಮೂರಲ್ಲಿ ನಾನು ಬಂದ್ ಮಾಡ್ಕೊಬಿಟ್ರೆ ಯಾರು ಗ್ಲಾಸು? ನಮ್ಮೂರವ್ರ ಗ್ಲಾಸು, ನನ್ನ ಗ್ಲಾಸು, ಅವನಿಗೇನು ಲಾಸ್ ಆಯ್ತು? ನಿಮ್ಗೆ ಅಷ್ಟೊಂದು ಧೈರ್ಯ ಇದ್ರೆ ನಿಮ್ಗೆ ಸಪೋರ್ಟ್ ಕೊಡೋಂಥ ಯಾವುದೇ ರಾಜಕಾರಣಿಗಳಾಗಿದ್ರು ಪರವಾಗಿಲ್ಲ, ಫ್ಲೈಟೋ ಟ್ರೈನೋ ಬಸ್ನೋ ಬುಕ್ ಮಾಡಿಸ್ಕೊಂಡು ಸೀದಾ ಹೋಗಿ ನಿಮ್ಗೆ ಯಾರು ನೋವು ಮಾಡೋರಲ್ಲ ಅವ್ರ ಮನೆ ಅಡ್ರೆಸ್ ತಿಳ್ಕೊಂಡೋಗಿ ಆ ಮನೆ ಸುತ್ತುವರ್ಕೊಂಡು ಪ್ರತಿಭಟನೆ ಮಾಡಬೇಕು. ಆ ಮನೆ ಸುತ್ತುವರೆದು ಘೋಷಣೆಗಳನ್ನ ಕೂಗಬೇಕು. ನೀವು ಅವತ್ತು ನೀವು ನ್ಯಾಯ ಕೊಡಿಸ್ತೀರಿ ಅಂತ. ಅದು ಬಿಟ್ಬಿಟ್ಟು ಅದೆಲ್ಲೋ ನಡೆದಿರೋ ಒಂದು ಘಟನೆ ತಗೊಂಡ್ಬಂದು ಈಗ ಇಲ್ಲಿ ನೀವು ಆ ಊರನ್ನ ಬಂದ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ತೊಂದರೆ ಕೊಟ್ರೆ ಯಾರಿಗೆ ನಷ್ಟ ಆಗ್ತಿದೆ? ಇಲ್ಲಿ ನಿಮ್ಗಳಿಗೆ ನಷ್ಟ ಆಗ್ತೈತೆ. ಬಟ್ ನಿಮ್ ರಾಜಕಾರಣಿಗಳಲ್ಲಿ ನಾನು ಪವರ್ಫುಲ್ ಆಗಿದ್ದೀನಿ, ನಾನು ಇಲ್ಲಿ ನಮ್ಮೂರಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದನ್ನ ಅಲ್ಲಿ ಕಳಿಸ್ಬೇಕಲ್ಲ ಹೈಕಮಾಂಡ್ಗೆ. ಆ ಒಂದು ಕಾರಣದಿಂದ ನಿಮ್ಮನ್ನ ಬಳಸ್ಕೊಂಡು ಬಲಿಪಶು ಮಾಡ್ತಿದ್ದಾರೆ. ನಾಟ್ ಓನ್ಲಿ ಈ ಇನ್ಸಿಡೆಂಟ್ ಅಂತಲ್ಲ, ಇತ್ತೀಚೆಗೆ ನಡೀತಿರೋ ಎಲ್ಲ ಇನ್ಸಿಡೆಂಟ್ಗಳಲ್ಲೂ ಕೂಡ ನಿಮ್ ಪುಡಾರಿ ರಾಜಕಾರಣಿಗಳು ನಿಮ್ಮನ್ನ ಬಳಸ್ಕೊಂಡು ನಮ್ದು ಹೈಕಮಾಂಡ್ ಅಂತ ಐತಲ್ಲ, ಆ ಹೈಕಮಾಂಡ್ಗೆ ಒಂದು ಮೆಸೇಜ್ ಕೊಡೋದಕ್ಕೆ ನಿಮ್ಮನ್ನು ಬಳಸ್ಕೊಳ್ತಿದ್ದಾರೆ. ನಿಮ್ಮನ್ನು ಬಳಸ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಆಕ್ರೋಶ, ನಿಮ್ಮ ರಾಕ್ಷಸ ಮನಸ್ಥಿತಿಯನ್ನ ಬಡವ್ರ ಮೇಲೆ ಏರ್ತಾ ಇದ್ದಾರೆ. ಇದು ನಮ್ಮಲ್ಲಿ ನಡೀತಿರುವಂತ ವ್ಯವಸ್ಥೆ. ಅಮಿತ್ ಶಾ ಅವರಿಂದ ಅಂಬೇಡ್ಕರ್ ಅವರಿಗೆ ಅಪಮಾನ ಆಯ್ತು ಅಲ್ವಾ? ಸರಿ, ಹೋಗ್ಬೇಕು ಎಲ್ಲರೂ ಅಮಿತ್ ಶಾ ಮನೆ ಹುಡಿಕೊಂಡು ಹೋಗ್ಬೇಕು, ಅಡ್ರೆಸ್ನ ಕುತ್ಕೊಂಡ್ ಪ್ರತಿಭಟನೆ ಮಾಡ್ಬೇಕು, ಬೈಬೇಕು. ನಿಮ್ಗೆ ನ್ಯಾಯ ಸಿಗೋ ತನಕ ನೀವು ಕುತ್ಕೊಂಡ್ ಎದ್ದೇಳಬಾರ್ದು, ಊಟ ಮಾಡಬಾರ್ದು, ಅವತ್ತು ಉಪವಾಸ ಸತ್ಯಾಗ್ರಹ ಮಾಡ್ಬೇಕು ಪ್ರತಿಯೊಬ್ಬರು ಕೂಡ ಅಲ್ಲಿ. ಬಟ್ ಅದನ್ನ ಮಾಡಲ್ಲ ನೀವು. ಇಲ್ಲಿ ನಿಮ್ಮೂರ್ ಪಕ್ಕದಲ್ಲಿ ಯಾರೋ ಪಾಪ ಚಿಲ್ಡ್ರಪಲ್ರ ಇರ್ತಾರೆ, ಜನಗಳು ಎದುರಿಸ್ಕೊಂಡು ಹೆಂಗ್ ಬೇಕಾದ್ರೂ ಬದುಕ್ಬೋದು ಅನ್ನೋ ನಂಬಿಕೆ ನಿಮ್ಗಳಿಗೆ.
ನಾಚಿಕೆ ಆಗಬೇಕು ನಿಮ್ಮಂಥ ಮನಸ್ಥಿತಿಗಳಿಗೆ. ಮೊನ್ನೆ ಚಿಕ್ಕಮಗಳೂರಲ್ಲಿ ಪಾಪ ಪ್ರತಿಭಟನೆ ಮಾಡ್ಕೊಂಡು ಯಾರೋ ಒಬ್ಬ ಧೈರ್ಯವಾಗಿ ಕೇಳ್ದ, ನಾನು ಯಾಕೆ ಅಂಗಡಿ ಮುಚ್ಚಬೇಕು ಅಂತ ಕೇಳ್ದ. ಆ ಥರ ಬದುಕಿ ಜನಗಳು ನೀವು ಕೊನೆಗಳಿಗೆಲ್ಲ 500 ರೂಪಾಯಿಗೋ 1000 ರೂಪಾಯಿಗೋ ನಿಮ್ಮ ಓಟ್ಗಳನ್ನ ಮಾರ್ಕೊಂಡ್ಬಿಡ್ತೀರಿ. ಧೈರ್ಯ ಮಾಡಿ ಪ್ರಶ್ನೆ ಇಲ್ದಂಗೆ ಹೋಗ್ತೀರಿ. ಆ ಬರೋಂಥ ಪುಡಾರಿ ರಾಜಕಾರಣಿಗಳಿಗೆ ಎದುರ್ಕೊಂಡು ಓಡೋಗ್ತೀರಿ. ಯಾಕೆ ಸ್ವಾಮಿ ಎದುರ್ಕೋಬೇಕು? ನಿಮ್ಮದು ಈ ಭೂಮಿ ನಿಮ್ಮದು. ಯಾರಪ್ಪನ ಪರ್ಮಿಷನ್ ತಕೊಂಡು ನೀವು ಹುಟ್ಟಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕಿದೆ, ಮಾತಾಡೋ ಹಕ್ಕಿದೆ, ಈ ಜಾಗದಲ್ಲಿ ವ್ಯವಹರಿಸುವ ಹಕ್ಕಿದೆ ನಿಮ್ಗಳಿಗೆಲ್ಲ ನ್ಯಾಯಯುತವಾಗಿ. ಅದನ್ನ ಬಿಟ್ಬಿಟ್ಟು ಯಾವನ್ಗೆ ಯಾಕ್ರಿ ಎದ್ರಕೊಂಡು ಹೋಗ್ತೀರಿ? ಲೇ ಪುಡಾರಿ ರಾಜಕಾರಣಿಗಳ ಕೈ ಕಾಲು ಬಂಟ್ರುಗಳ, ನಿಮಗೆ ತಾಕತ್ತೀರಿ ಇಂಥವ್ರಲ್ಲ, ನಮ್ಮಂಥವ್ರ ಮೇಲೆ ಬನ್ನಿ, ನಮ್ಮಂಥವ್ರನ್ನ ಫೇಸ್ ಮಾಡಿ. ಹೋಗಿ ಆ ಅಮಾಯಕ ಹೆಣ್ಮಕ್ಳನ್ನ, ಅದೇ ಅಮಾಯಕ ಹೆಣ್ಮಕ್ಳು ಆ ದಲಿತ ಜನಾಂಗದೊಬ್ಳು ಮಹಿಳೆ ಆಗಿದ್ದಿದ್ರೆ ನೀವು ಅಂಬೇಡ್ಕರ್ ಅವರು ಗೌರವ ಕೊಟ್ಟಂಗಾಯ್ತಾ? ಅಲ್ಲಿ ಕೊಟ್ಟಂಗಾಯ್ತಾ ನೀವು? ಅವ್ರು ಯಾವ ಜನಾಂಗದವ್ರಾಗಿರ್ಲಿ, ಕಷ್ಟಪಡ್ಕೊಂಡು ದುಡ್ಕೊಂಡು ತಿಂತಿರ್ತಾರಲ್ಲ ಅಂಥವ್ರನ್ನ ಗೌರವಿಸಿ. ಆದ್ರೆ ಈ ವಿಡಿಯೋ ಸಾಧ್ಯವಾದಷ್ಟು ಕಡೆ ಶೇರ್ ಆಗಬೇಕು, ತಲುಪಬೇಕು. ಯಾರು ಕೆಲವೊಬ್ರು ರಾಜಕಾರಣಿಗಳು ಪುಡಾರಿಗಳು ಸಪೋರ್ಟ್ ಮಾಡ್ಕೊಂಡು ಇವೆಲ್ಲ ಮಾಡಿಸ್ತಿರ್ತಿರಲ್ಲ, ನಿಮ್ಗಳಿಗೆ ಏನಾದ್ರೂ ನೈತಿಕ ಮನಸ್ಥಿತಿ ಇದ್ರೆ, ನಿಮ್ ಮನುಷ್ಯತ್ವ ಅನ್ನುವಂಥದ್ದು ಒಂದು ಚೂರಿದ್ರೆ, ಆ ಮಹಿಳೆಗೆ ಏನು ಅನ್ಯಾಯ ಆಗೈತಲ್ಲ ಅದನ್ನ ಸರಿ ಮಾಡಿಸ್ಕೊಡ್ರ. ನಿಮ್ಗಳಿಗೆ ಧೈರ್ಯ ಇದ್ರೆ, ನಮ್ಮಂಗೆ ನೀವು ಅಪ್ಪ ಅಮ್ಮಂಗೆ ಹುಟ್ಟಿರುವಂಥ ಮನುಷ್ಯರೇ ಅಲ್ವಾ, ನಿಮ್ಗಳಿಗೆ ಏನಾರು ಆ ಮನಸ್ಥಿತಿ ಇದ್ರೆ ಹೋಗ ಆ ಮಹಿಳೆಗೆ ಏನು ಅನ್ಯಾಯ ಆಗೈತಲ್ಲ ಅದನ್ನ ಫಸ್ಟ್ ಸರಿಪಡಿಸ್ಕೊಡಿ. ಇಲ್ಲ ಅಂತಾರೆ ನಾವು ಹಿಂಗೆ ಇರ್ತೀವಿ ಅಂತಂದ್ರೆ ಅದೇ ಬೀದಿಗೆ ಬಂದು ಹೆಂಗೆ ವ್ಯಾಪಾರ ಮಾಡ್ಬೇಕಾಗುತ್ತೆ. 5 ವರ್ಷಕ್ಕೊಂದ್ಸಲ ಹೋಗ್ಬಿಟ್ಟು 500 ರೂಪಾಯಿಗೆ 1000 ರೂಪಾಯಿಗೆ ಕೈ ಚಾಚ್ಕೊಂಡು ಇದೇ ರೀತಿ ಬೀದಿಗೆ ಬಂದು ಬೀಳ್ಬೇಕಾಗುತ್ತೆ ಜನಗಳು ನೀವು. ಆದ್ರೆ ಬದಲಾಗಿ ನಾನು ಅಪ್ಪಿತಪ್ಪಿ ಏನಾದ್ರೂ 2 ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದೆ, ಇದೇ ಯೂಟ್ಯೂಬ್ ತರ ಹಿಂಗೆ ಕುತ್ಕೊಂಡು ನಾನು ಏನಾದ್ರು ಸಾಮಾಜಿಕವಾಗಿ ಮಾತಾಡ್ತಿದ್ರೆ ನನ್ನ ಬಾಯಲ್ಲಿ ಬರ್ತಿದ್ದಂಥ ಭಾಷೆನೇ ಬೇರೆ, ನನ್ನ ಮುಖದಲ್ಲಿ ತೋರಿಸ್ತಿದ್ದಂಥ ಭಾವನೆಗಳೇ ಬೇರೆ. ಭಾಷೆ ಭಾವನೆ ಎರಡಕ್ಕೂ ಕೂಡ ಬ್ರೇಕ್ ಹಾಕೊಂಡಿದ್ದೀನಿ. ರೀಸನ್ ಇಷ್ಟೇ, ಒಂದು ಜನಪ್ರತಿನಿಧಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಅಂತಂದ್ರೆ ನಮ್ಮ ಭಾಷೆ ಮೇಲೆ ಹಿಡಿತಾ ಇರಬೇಕು. ನಾವೇನು ಮಾತಾಡ್ತೀವಿ ಅನ್ನೋಂಥದ್ದು ಜನಗಳು ನೋಡ್ತಿರ್ತಾರೆ, ಗಮನಿಸ್ತಿರ್ತಾರೆ. ಜನ ಇಂಥವ್ನ ಆಯ್ಕೆ ಮಾಡ್ಬೇಕು ಅನ್ನೋದು ಬರಬಾರ್ದು, ಬದಲಾಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎರಡಕ್ಕೂ ಬ್ರೇಕ್ ಹಾಕೊಂಡು ಬದುಕ್ತಿದ್ದೀನಿ. ಇಲ್ಲ ಅಂತಾರೆ ಮುಂಚೆ ಥರ ಏನಾರು ಇದ್ದಿದ್ರೆ ಇವತ್ತು ಉಗಿತಿದ್ದ ರೀತಿನೇ ಬೇರೆ ಥರ ಇರ್ತಿತ್ತು. ನನಗೆ ನಿಮ್ಮ ರಾಜಕಾರಣಿಗಳು ಅಥವಾ ರಾಜಕಾರಣಿಗಳು ಪುಡಾರಿಗಳು ಏನಾರ ಮಾಡ್ಕೊಂಡು ಸಾಯಿರಿ, ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ರಸ್ತೆಯಲ್ಲಿ ವ್ಯಾಪಾರ ಮಾಡೋರು, ಬಡವರು, ನಿರ್ಗತಿಕರು, ಮನೆ ಇಲ್ದಿರೋರು, ಅಂಥವ್ರ ಮೇಲೆ ಏನಾರು ನಿಮ್ಗಳ ಆಕ್ರೋಶ ತೋರುತ್ತೆ ಅಂತಾರ ನಾವೆಲ್ಲ ಬಿಟ್ಟು ನಿಂತ್ಕೋಬೇಕಾಗುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬಿಡಿ. ಮನುಷ್ಯತ್ವದಿಂದ ಬದುಕ್ತಾ ಇರ್ತೀವಿ, ಮನುಷ್ಯರ ಪರವಾಗಿ ಬದುಕ್ತಾ ಇರ್ತೀವಿ, ಅದರಲ್ಲೂ ಇಂಥವ್ರ ಪರವಾಗಿ ಬದುಕ್ತಾ ಇರ್ತೀವಿ. ಅಂಥವ್ರನ್ನ ನೋಯಿಸುವಂಥದ್ದು, ಅಂಥವ್ರಿಗೆ ನೋವು ಕೊಡುವಂಥದ್ದು, ಆ ಮಹಿಳೆ ಶಾಪ, ಆ ಕಣ್ಣೀರು ನಿಮ್ಮನ್ನು ಬಿಡುತ್ತೆ ಅನ್ಕೊಂಡಿದ್ದೀರಾ ಸುಮ್ಮನೆ? ಎಷ್ಟೋ ಜನ ಪಾಪ ಹೋಗಿ ಅಲ್ಲಿ ಎತ್ಕೊಟ್ರು ಹೂಗಳನ್ನ, ಅದಾದ ಬಳಿಕ ಮಹಿಳೆಗೆ ಎತ್ಕೊಟ್ರು. ಅವ್ನು ಯಾರೋ ಒಬ್ಬ ವಯಸ್ಸಾಗೈತೆ ತಾತಪ್ಪ, ಅದೇನೋ ಹೇಳ್ತಾರೆ ಕಣ್ರೆ ನಿಮ್ಗಳಿಗೆ, ನೀವು ಗಮನಿಸ್ಬೋದು ವಿಡಿಯೋದಲ್ಲಿ. ಕಂಡವ್ರ ಮನೆಗೆ ಬೆಂಕಿ ಬಿದ್ದಿರುತ್ತೆ, ಬೆಂಕಿಲಿ ಬೇಯ್ತಾ ಇರೋಂಥ ವಸ್ತುಗಳನ್ನ ಎತ್ಕೊಂಡು ಓಡೋಗುವಂಥ ಜನಗಳು ನೀವು. ಆ ಹೂವನ ಚೆಲ್ಲವನೇ ಅವನು ಯಾವನ ಹೋಗಿ ಅದನ್ನ ಈ ಅಪ್ಪ ಹೋಗ್ಬಿಟ್ಟು ಮೆಲ್ಲಗೆ ಎತ್ಕೊಂಡು ಹೋಗಿ ಸ್ಕೂಟರ್ ಒಳಗೆ ತುಂಬ್ಕೊಳ್ತಾನೆ. ಸೊ ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ಏನಂತ ಬದುಕ್ತಿರ್ತಿರೋ ಜನಗಳು ನೀವು. ಒಬ್ರು ನೋವಾಗಿರುತ್ತೆ, ಆ ನೋವಲ್ಲಿ ಸಹಾಯ ಮಾಡೋದು ಬಿಟ್ಬಿಟ್ಟು ಆ ಹೂವು ಎತ್ಕೊಂಡೋಗಿ ಸ್ಕೂಟರ್ ಒಳಗೆ ತುಂಬ್ಕೊಳ್ತಿಲ್ಲ, ಸಿಕ್ಕಿದೆ ಚಾನ್ಸು ಅಂತ ಅನ್ಕೊಂಡು ಸರ್ ನ್ಯಾಯವಾಗಿ ಬದುಕ್ರೆಯ. ಓಕೆ, ನಾನು ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಾಧ್ಯವಾದರೆ ಇದನ್ನು 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಪ್ಪ ಕಾಮೆಂಟ್ ಬಾಕ್ಸ್ನಲ್ಲಿ. ಸಾಧ್ಯವಾದಷ್ಟು ಈ ರಾಜಕಾರಣಿಗಳ ಪುಡಾರಿಗಳಿಗೆ ತಿಳಿಸ್ರಪ್ಪ ಈ ವಿಡಿಯೋನ. ಅದು ಏನಾಗೋದು ನೋಡ್ಕೊಳ್ಳೋಣ. ಉಗಿಯನ ಅಂತವ್ರಿಗೆ ಒಂಚೂರು ಬುದ್ಧಿ ಕಲೀಲಿ. ಈ ಉಪೇಂದ್ರ ಅವ್ರದ್ದು UI ಫಿಲಮಲ್ಲಿ ಸಾಧು ಕೋಕಿಲ್ ಒಂದು ಕ್ಯಾರೆಕ್ಟರ್ ತೋರಿಸೋರಲ್ಲ, ಆ ಕ್ಯಾರೆಕ್ಟರ್ ಏನು ಕ್ಯಾರೆಕ್ಟರ್ ಅದು? ಜೋಕರ್ ಕ್ಯಾರೆಕ್ಟರ್. ಯಾರು ಜೋಕರ್? ರಾಜಕಾರಣಿಗಳ ಜೊತೆ ಕೈ ಕಟ್ಕೊಂಡು ಹಣ ಬಾಸ್ ಅನ್ಕೊಂಡಿರ್ತಾರಲ್ಲ ಅವರನ್ನೇ ಜೋಕರ್ ಅಂತ ಒತ್ತಿ ಹೇಳಿರುವಂಥದ್ದು. ಈ ಜೋಕರ್ಗಳದ್ದು ಯಾವಾಗ ಬದಲಾಗ್ತಾರೋ, ಈ ಜೋಕರ್ಗಳ ಜನ ಹೊಟ್ಟೆ ಉರಿಸಿ ಬದುಕ್ತಾರೋ ನಮಗಂತೂ ಅರ್ಥ ಆಗ್ತಿಲ್ಲ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಹೊಸ ವರ್ಷ ಎಲ್ಲರೂ ಬಾಳಲ್ಲಿ ಹೊಸದನ್ನೇ ತಂದುಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.